ದಿನಾಂಕ 29/9/24ರಂದು ವಿಶ್ವ ಹೃದಯ ದಿನಾಚರಣೆ ಅಂಗವಾಗಿ ಆಯೋಜಿಸುವ ಕಾರ್ಯಕ್ರಮದ ಪ್ರಯುಕ್ತ ಇಂದಿನ ಈ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಕರ್ತರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ನಮ್ಮ ಸಂಸ್ಥೆಯ ಮಾರ್ಗದರ್ಶಕರು ರೋಟರಿ ಮಾಜಿ ಜಿಲ್ಲಾ ಗವರ್ನರ್ ಡಾಕ್ಟರ್ PDG ಹರತೇಶ್ ಆದಿರಾಜ್ ಇವರು ವೇದಿಕೆಯಲ್ಲಿ ಇದ್ದಾರೆ. ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ PMIP ರೋಟರಿ ಆಸ್ಪತ್ರೆ ಕಾರ್ಕಳ ಇದರ ನಿರ್ವಾಹಕ ಆದ ನಟೇಶ್ ಕುಮಾರ್ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೂ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಪ್ರಶಾಂತ್ ಜೈನ್ ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಆಗಮಿಸಿರುವ ಎಲ್ಲ ನಮ್ಮ ರೋಟರಿ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಆಗಮಿಸಿದ ರೋಟರಿ ಮಿತ್ರರೇ, ಆಸ್ಪತ್ರೆಯ ನಿರ್ವಾಹಕ ಅಧಿಕಾರಿಯಾದಂತಹ ರೋಟರಿ ನಟೇಶ್ ಅವರೇ, ಆಗಮಿಸೆಲ್ಲ ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳೇ, ರೋಟರಿ ಮಿತ್ರರೇ, ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕಾರ್ಕಳ ರೋಟರಿ ರಾಕ್ ಸಿಟಿ ಹಾಗೂ ಶ್ರೀ ಭುವನೇಂದ್ರ ಕಾಲೇಜ್ ರೋಟರಿ ಕ್ಲಬ್ ಇದರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷವೂ ಕೂಡ ಇದು 8ನೇ ವರ್ಷದಲ್ಲಿ ಈ ಒಂದು ಸಂಸ್ಥೆಯು ಹೃದಯಕ್ಕಾಗಿ ನಡಿಗೆ ಅಥವಾ ವಾಕಥಾನ್ ಅನ್ನ ಪ್ರತಿ ವರ್ಷವೂ ಕೂಡ ನಡೆಸ್ತಾ ಬಂದಿದೆ. ಅದೇ ರೀತಿಯಾಗಿ ಈ ವರ್ಷ ಕೂಡ 8ನೇ ಹೃದಯಕ್ಕಾಗಿ ನಡಿಗೆಯನ್ನ ಈ ತಿಂಗಳ ಸೆಪ್ಟೆಂಬರ್ 29ರಂದು ಬೆಳಿಗ್ಗೆ 7:00 ಕಾರ್ಕಳ ಅಂತಶಯನ ವೃತ್ತದಿಂದ ನಮ್ಮ ರೋಟರಿ ಆಸ್ಪತ್ರೆ ವಿವಿಧ ಕಾಲೇಜುಗಳ ಎಲ್ಲ ಮಕ್ಕಳು ಹಾಗೆ ವಿವಿಧ ಸಂಸ್ಥೆಗಳ ಪದಾಧಿಕಾರಿಗಳು ಇವರ ಸಹಯೋಗದಲ್ಲಿ ಸುಮಾರು 400 ರ್ಯಾಲಿಸ್ಟ್ಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ನಿರೀಕ್ಷೆ ಇದೆ. ಇದರ ಮುಖ್ಯ ಉದ್ದೇಶ ನಿಮಗೆಲ್ಲ ಗೊತ್ತಿರುವ ಹಾಗೆ ಮೊದಲೆಲ್ಲ 50 ವರ್ಷಗಳ ನಂತರ ಬರುತ್ತಿದ್ದಂತಹ ಈ ಹೃದಯದ ಕಾಯಿಲೆಗಳು ಇವಾಗ ಅದು 30ರಿಂದ 40 ವರ್ಷದ ಒಳಗಿನ ಯುವಕ ಯುವತಿಯರಿಗೆ ಬರುವುದನ್ನ ದಿನನಿತ್ಯ ನಾವು ಪೇಪರ್ನಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದಾಗಿ ಜನರಿಗೆ ಹೃದಯದ ರಕ್ಷಣೆ ಬಗ್ಗೆ ಅರಿವನ್ನು ಮೂಡಿಸುವುದು ಮತ್ತು ಇದರ ಮಹತ್ವವನ್ನು ತಿಳಿಸಲಿಕ್ಕೆ ನಾವು ನಮ್ಮ ಮಂಗಳೂರಿನ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಪದ್ಮನಾಭ್ ಕಾಮತ್ ಅವರು ಒಂದು ದಿಕ್ಸೂಚಿ ಭಾಷಣವನ್ನ ಮಾಡಲಿಕ್ಕಿದ್ದಾರೆ. ಹಾಗೆ ಈ ನಡಿಗೆಯ ಉದ್ಘಾಟನೆಯನ್ನ ಹಿರಿಯ CA ಆಗಿರುವಂತಹ ಕಾರ್ಕಳದ ದಾನಿಗಳಲ್ಲಿ ಕೂಡ ಅವರಾದಂತಹ ಶ್ರೀಯುತ ಕಮಲಾಕ್ಷ್ ಕಾಮತ್ ಅವರು ಇದನ್ನ ಫ್ಲಾಗ್ ಆಫ್ ಮಾಡಲಿಕ್ಕಿದ್ದಾರೆ. ಆಮೇಲೆ ಎಲ್ಲ ಕಾಲೇಜಿನ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಕೂಡ ನಾವು ಇದರಲ್ಲಿ ಆಯೋಜಿಸಿದ್ದೇವೆ. ಮುಖ್ಯವಾಗಿ ಇರುವುದೊಂದೇ ಹೃದಯ, ಅದನ್ನು ರಕ್ಷಿಸಿ. ಅದ್ಯಾಕಂತ ಹೇಳಿದ್ರೆ ಈ ವರ್ಷದ ವರ್ಲ್ಡ್ ಹಾರ್ಟ್ ಡೇ ಥೀಮ್ ಏನಿದೆ, ಯೂಸ್ ಹಾರ್ಟ್ ಫಾರ್ ಆಕ್ಷನ್ ಅನ್ನೋದು. ಅದಕ್ಕೋಸ್ಕರವಾಗಿ ಮಕ್ಕಳಿಗೆ ಇರುವುದೊಂದೇ ಹೃದಯ, ಅದನ್ನು ರಕ್ಷಿಸಿ ಅನ್ನುವಂತಹ ಒಂದು ಸ್ಕಿಟ್ ಕಾಂಪಿಟೇಷನ್ ಕೂಡ ಆಯೋಜಿಸಿ ಅವರಿಗೆ ಬಹುಮಾನ ಕೂಡ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಿ ವಿವಿಧ ಬಹುಮಾನಗಳನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇದರ ಪ್ರಯೋಜನವನ್ನು ತಮ್ಮೆಲ್ಲ ಊರಿನ ನಾಗರಿಕರು ಪಡೆದುಕೊಳ್ಬೇಕು ಅಂತ ಕೇಳ್ತಾ, ಅದೇ ರೀತಿಯಾಗಿ ಇದರ ಪ್ರಯುಕ್ತವೇ ಅಕ್ಟೋಬರ್ 2ರಂದು ಪುನಃ ಗಾಂಧಿ ಜಯಂತಿ ದಿವಸ ಸಾರ್ವಜನಿಕರಿಗೆ ಉಚಿತ ಹೃದಯ ರೋಗ ಚಿಕಿತ್ಸಾ ಶಿಬಿರವನ್ನು ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ಕೂಡ ನಮ್ಮ ಕಾರ್ಕಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೆರುವಾಜೆ ಕೋರ್ಟ್ ಬಳಿ ಇರುವಂತಹ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಈ ಶಿಬಿರವನ್ನು ಕೂಡ ಆಯೋಜಿಸಲಾಗಿದೆ. ಇದನ್ನು ಕೂಡ ಇದರ ಪ್ರಯೋಜನ ಕೂಡ ನಮ್ಮ ಸಾರ್ವಜನಿಕರು ಪಡೆದುಕೊಳ್ಬೇಕು ಎಂಬುದಾಗಿ ನಾನು ರೋಟರಿ ಕ್ಲಬ್ ಕಾರ್ಕಳ ರಾಕ್ ಸಿಟಿ ಹಾಗೂ ರೋಟರಿ ಕ್ಲಬ್ನ ಪರವಾಗಿ ನಾನು ಎಲ್ಲರಲ್ಲಿ ಕೂಡ ವಿನಂತಿಸಿಕೊಳ್ತಾ ಇದ್ದೀನಿ. ಸಮಯ ಬೆಳಿಗ್ಗೆ 10ರಿಂದ 12 ಕ್ಯಾಂಪ್ ಹೃದ್ರೋಗ ತಪಾಸಣಾ ಶಿಬಿರ ಬೆಳಿಗ್ಗೆ 10ರಿಂದ 12. ಸ್ಥಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೆರುವಾಜೆ ಕೋರ್ಟ್ ಬಳಿ ಕಾರ್ಕಳ. ತಜ್ಞರು ಭಾಗವಹಿಸಿ ಅವ್ರಿಗೇನಾದ್ರೂ ಹೃದಯದ ತೊಂದರೆ ಇದ್ರೆ ಅವರನ್ನು ನಾವು ಮುಂದಕ್ಕೆ ನಮ್ಮ ಕಾರ್ಕಳ ಡಾಕ್ಟರ್ PMIP ಆಸ್ಪತ್ರೆಯಲ್ಲಿ ಹೃದ್ರೋಗ ತಜ್ಞರು ವಾರಕ್ಕೆ 2 ಸಾರಿ ಬರ್ತಾರೆ. ಅವಶ್ಯವಿದ್ದವರಿಗೆ ಅಲ್ಲಿ ನಾವು ಅವರನ್ನ ನಾವು ರೆಫರ್ ಮಾಡ್ತೇವೆ. ಇಕೋ ಮಾಡ್ಬೇಕಂತ ಅವರನ್ನ ECG ಮತ್ತೆ ಶುಗರ್ ಪರೀಕ್ಷೆಯನ್ನ ಕ್ಯಾಂಪ್ ಅಲ್ಲಿ ಉಚಿತವಾಗಿ ಮಾಡ್ತೇವೆ. ಯಾರೆಲ್ಲ ಬಂದಿರ್ತಾರೆ, ಯಾರೆಲ್ಲ ಡಾಕ್ಟರ್ ರೆಫರ್ ಮಾಡ್ತಾರೆ ಅವರಿಗೆಲ್ಲ ಉಚಿತವಾಗಿ ಮಾಡ್ತೇವೆ. ಹೆಚ್ಚಿನದೇನಾದ್ರು ಬೇಕಾಗ್ತದೆ ಅಂತ ಹೇಳುವವರಿಗೆ ಅದು ಆಕ್ಚುಲಿ ಕ್ಯಾಂಪಿನ ಸೈಟ್ ಅಲ್ಲಿ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಅದನ್ನ ನಮ್ಮ ಈ ಕಾರ್ಡಿಯಾಲಜಿಸ್ಟ್ ಯಾವಾಗ ಬರ್ತಾರೆ ನಮ್ಮ ಆಸ್ಪತ್ರೆಗೆ ಅಂತ ಹೇಳಿದ್ರೆ ಮಂಗಳವಾರ ಮತ್ತೆ ಆದಿತ್ಯವಾರದಂದು ಬರ್ತಾ ಇದ್ದಾರೆ. ಆ ದಿನಗಳಲ್ಲಿ ಅಲ್ಲಿಂದ ರೆಫರ್ ಆದ ಪೇಷಂಟ್ಗಳಿಗೆ ಉಚಿತವಾಗಿ ಆಸ್ಪತ್ರೆಯಲ್ಲಿ ಹೌದು ಇಕೋ TM ಅದು ಡಾಕ್ಟರ್ ನಿಮ್ಮ ಶಿಫಾರಸ್ಸಿನ ಮೇಲೆ TMT ಎಲ್ಲ
TMT. ಹೌದು, ಅದೇ ಡಾಕ್ಟರ್ ಅದರಲ್ಲಿ ಮೇಲೆ ಅದು ಇಲ್ಲೇ ಬರ್ಬೇಕು. ಇಲ್ಲಿ ಮಾಡಿ, ಅದು ಇಲ್ಲಿಗೆ ಬರ್ಬೇಕು, ಅದು ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಹ್ಮ್.